ಸದ್ಯಕ್ಕೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ಒಳಪಡಲಾಗಿದೆ. ಆದರೆ ಸಿಐಡಿ ತನಿಖೆ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ವಿರೋಧ ಪಕ್ಷ ಕೂಡ ಆರೋಪ ಮಾಡ್ತಾ ಇದೆ. ಸಿಬಿಐ ತನಿಖೆ ಒತ್ತಾಯ ಹೆಚ್ಚಾಗ್ತದಂತೆ ಆ ಪ್ರಭಾವಿ ಅಲರ್ಟ್ ಆದ್ರ ಅನ್ನೋ ಅನುಮಾನ. ರಾತ್ರೋರಾತ್ರಿ ಸಚಿನ್ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾರು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಸಚಿನ್ ಸಹೋದರಿ ಸುರೇಖಾ ಮನವೊಲಿಕೆಗೆ ಕಸರತ್ತು ಪ್ರಾರಂಭವಾದಂತೆ ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಆಪ್ತರು ಅಂತ ಹೇಳ್ಕೊಂಡು ಕೆಲವರು ಗೇಮ್ ಆಡ್ತಿದ್ದಾರಾ? ಪೊಲೀಸರಿಂದಲೇ ತಪ್ಪಾಗಿದೆ ಅಂತ ಹೇಳಿದ ಆ ಆಗುಂತಕ ಯಾರು? ಪ್ರಕರಣದಲ್ಲಿ ಸಿಐಡಿ ತನಿಖೆ ಬಗ್ಗೆ ಕೂಡ ಪ್ರಶ್ನೆ ಮಾಡಿದೆಯಾ ಗ್ಯಾಂಗ್? ಸುರೇಖಾ ಸಂಪರ್ಕಕ್ಕೆ ಹೋದವರ ನಡೆ ಇದೀಗ ಅನುಮಾನ ಕೆಡೆ ಕೊಡ್ತಾ ಇದೆ. ಸಂಧಾನ ಸೂತ್ರದ ಹಿಂದಿದೆಯಾ ಸೇಫ್ ಗೇಮ್ ರಣತಂತ್ರ? ಉತ್ತರಿಸಬೇಕಾಗಿರೋದು ಪ್ರಿಯಾಂಕ್ ಖರ್ಗೆ ಅವರು. ಮುಂದಿನ ಸುದ್ದಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್. 1 ವರ್ಷದಲ್ಲಿ 200 ರೈಲ್ವೆ ಅಪಘಾತವಾಗುತ್ತೆ, ಸಾವಿರಾರು ಜನ ಜೀವ ಕಳೆದುಕೊಳ್ತಾರೆ, ಇದಕ್ಕೆಲ್ಲ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಹೀಗೆಲ್ಲ ಮಾಡ್ತಿದೆ ಅಂತ ಕೂಡ ದೂಷಿಸಿದ್ದಾರೆ. ಏನು ರೈಲ್ವೆ ಮಿನಿಸ್ಟರ್ ಇದಾರಲ್ಲ, ಅವ್ರ ಮನೆ ಮುಂದೆ ಬಂದು ಮಾಡಕ್ ಹೇಳಿ ಸ್ಟ್ರೈಕ್. ಕಳೆದ 1 ವರ್ಷದಲ್ಲಿ 200 ಆಕ್ಸಿಡೆಂಟ್ಗಳು ಆಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮ್ಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ? 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ಡ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು. ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ಸಿಕ್ಕ ತಕ್ಷಣ ಪೊಲಿಟಿಕ್ಸ್ ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಲ್ಲ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್, ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ, ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದಿರ, ಓದಿದಿರ ತಾನೆ? ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ, ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ. ಇನ್ ದಿಸ್ ವೇ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನಿಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ. ಸದ್ಯಕ್ಕೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ಒಳಪಡಲಾಗಿದೆ. ಆದರೆ ಸಿಐಡಿ ತನಿಖೆ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ವಿರೋಧ ಪಕ್ಷ ಕೂಡ ಆರೋಪ ಮಾಡ್ತಾ ಇದೆ. ಸಿಬಿಐ ತನಿಖೆ ಒತ್ತಾಯ ಹೆಚ್ಚಾಗ್ತದಂತೆ ಆ ಪ್ರಭಾವಿ ಅಲರ್ಟ್ ಆದ್ರ ಅನ್ನೋ ಅನುಮಾನ. ರಾತ್ರೋರಾತ್ರಿ ಸಚಿನ್ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾರು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಸಚಿನ್ ಸಹೋದರಿ ಸುರೇಖಾ ಮನವೊಲಿಕೆಗೆ ಕಸರತ್ತು ಪ್ರಾರಂಭವಾದಂತೆ ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಆಪ್ತರು ಅಂತ ಹೇಳ್ಕೊಂಡು ಕೆಲವರು ಗೇಮ್ ಆಡ್ತಿದ್ದಾರಾ? ಪೊಲೀಸರಿಂದಲೇ ತಪ್ಪಾಗಿದೆ ಅಂತ ಹೇಳಿದ ಆ ಆಗುಂತಕ ಯಾರು? ಪ್ರಕರಣದಲ್ಲಿ ಸಿಐಡಿ ತನಿಖೆ ಬಗ್ಗೆ ಕೂಡ ಪ್ರಶ್ನೆ ಮಾಡಿದೆಯಾ ಗ್ಯಾಂಗ್? ಸುರೇಖಾ ಸಂಪರ್ಕಕ್ಕೆ ಹೋದವರ ನಡೆ ಇದೀಗ ಅನುಮಾನ ಕೆಡೆ ಕೊಡ್ತಾ ಇದೆ. ಸಂಧಾನ ಸೂತ್ರದ ಹಿಂದಿದೆಯಾ ಸೇಫ್ ಗೇಮ್ ರಣತಂತ್ರ? ಉತ್ತರಿಸಬೇಕಾಗಿರೋದು ಪ್ರಿಯಾಂಕ್ ಖರ್ಗೆ ಅವರು. ಮುಂದಿನ ಸುದ್ದಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್. 1 ವರ್ಷದಲ್ಲಿ 200 ರೈಲ್ವೆ ಅಪಘಾತವಾಗುತ್ತೆ, ಸಾವಿರಾರು ಜನ ಜೀವ ಕಳೆದುಕೊಳ್ತಾರೆ, ಇದಕ್ಕೆಲ್ಲ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಹೀಗೆಲ್ಲ ಮಾಡ್ತಿದೆ ಅಂತ ಕೂಡ ದೂಷಿಸಿದ್ದಾರೆ. ಏನು ರೈಲ್ವೆ ಮಿನಿಸ್ಟರ್ ಇದಾರಲ್ಲ, ಅವ್ರ ಮನೆ ಮುಂದೆ ಬಂದು ಮಾಡಕ್ ಹೇಳಿ ಸ್ಟ್ರೈಕ್. ಕಳೆದ 1 ವರ್ಷದಲ್ಲಿ 200 ಆಕ್ಸಿಡೆಂಟ್ಗಳು ಆಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮ್ಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ? 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ಡ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು. ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ಸಿಕ್ಕ ತಕ್ಷಣ ಪೊಲಿಟಿಕ್ಸ್ ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಲ್ಲ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್, ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ, ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದಿರ, ಓದಿದಿರ ತಾನೆ? ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ, ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ. ಇನ್ ದಿಸ್ ವೇ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನಿಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ. ಸದ್ಯಕ್ಕೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ಒಳಪಡಲಾಗಿದೆ. ಆದರೆ ಸಿಐಡಿ ತನಿಖೆ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ವಿರೋಧ ಪಕ್ಷ ಕೂಡ ಆರೋಪ ಮಾಡ್ತಾ ಇದೆ. ಸಿಬಿಐ ತನಿಖೆ ಒತ್ತಾಯ ಹೆಚ್ಚಾಗ್ತದಂತೆ ಆ ಪ್ರಭಾವಿ ಅಲರ್ಟ್ ಆದ್ರ ಅನ್ನೋ ಅನುಮಾನ. ರಾತ್ರೋರಾತ್ರಿ ಸಚಿನ್ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾರು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಸಚಿನ್ ಸಹೋದರಿ ಸುರೇಖಾ ಮನವೊಲಿಕೆಗೆ ಕಸರತ್ತು ಪ್ರಾರಂಭವಾದಂತೆ ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಆಪ್ತರು ಅಂತ ಹೇಳ್ಕೊಂಡು ಕೆಲವರು ಗೇಮ್ ಆಡ್ತಿದ್ದಾರಾ? ಪೊಲೀಸರಿಂದಲೇ ತಪ್ಪಾಗಿದೆ ಅಂತ ಹೇಳಿದ ಆ ಆಗುಂತಕ ಯಾರು? ಪ್ರಕರಣದಲ್ಲಿ ಸಿಐಡಿ ತನಿಖೆ ಬಗ್ಗೆ ಕೂಡ ಪ್ರಶ್ನೆ ಮಾಡಿದೆಯಾ ಗ್ಯಾಂಗ್? ಸುರೇಖಾ ಸಂಪರ್ಕಕ್ಕೆ ಹೋದವರ ನಡೆ ಇದೀಗ ಅನುಮಾನ ಕೆಡೆ ಕೊಡ್ತಾ ಇದೆ. ಸಂಧಾನ ಸೂತ್ರದ ಹಿಂದಿದೆಯಾ ಸೇಫ್ ಗೇಮ್ ರಣತಂತ್ರ? ಉತ್ತರಿಸಬೇಕಾಗಿರೋದು ಪ್ರಿಯಾಂಕ್ ಖರ್ಗೆ ಅವರು. ಮುಂದಿನ ಸುದ್ದಿ,
ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್. 1 ವರ್ಷದಲ್ಲಿ 200 ರೈಲ್ವೆ ಅಪಘಾತವಾಗುತ್ತೆ, ಸಾವಿರಾರು ಜನ ಜೀವ ಕಳೆದುಕೊಳ್ತಾರೆ, ಇದಕ್ಕೆಲ್ಲ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಹೀಗೆಲ್ಲ ಮಾಡ್ತಿದೆ ಅಂತ ಕೂಡ ದೂಷಿಸಿದ್ದಾರೆ. ಏನು ರೈಲ್ವೆ ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬಂದು ಮಾಡಕ್ಕೆ ಹೇಳಿ ಸ್ಟ್ರೈಕ್. ಕಳೆದ 1 ವರ್ಷದಲ್ಲಿ 200 ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ. 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು. ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ತಿಳಿಸಿದ ತಕ್ಷಣ ಪೊಲಿಟಿಕ್ಸ್ ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಲ್ಲ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್, ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ, ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದಿರ, ಓದಿದಿರ ತಾನೆ. ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ, ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ. ದಿಸ್ ವೇ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನಿಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ. ಸದ್ಯಕ್ಕೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ಒಳಪಡಲಾಗಿದೆ. ಆದರೆ ಸಿಐಡಿ ತನಿಖೆ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ವಿರೋಧ ಪಕ್ಷ ಕೂಡ ಆರೋಪ ಮಾಡ್ತಾ ಇದೆ. ಸಿಬಿಐ ತನಿಖೆ ಒತ್ತಾಯ ಹೆಚ್ಚಾಗ್ತದಂತೆ ಆ ಪ್ರಭಾವಿ ಅಲರ್ಟ್ ಆದ್ರ ಅನ್ನೋ ಅನುಮಾನ. ರಾತ್ರೋರಾತ್ರಿ ಸಚಿನ್ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾರು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಸಚಿನ್ ಸಹೋದರಿ ಸುರೇಖಾ ಮನವೊಲಿಕೆಗೆ ಕಸರತ್ತು ಪ್ರಾರಂಭವಾದಂತೆ ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಆಪ್ತರು ಅಂತ ಹೇಳ್ಕೊಂಡು ಕೆಲವರು ಗೇಮ್ ಆಡ್ತಿದ್ದಾರಾ? ಪೊಲೀಸರಿಂದಲೇ ತಪ್ಪಾಗಿದೆ ಅಂತ ಹೇಳಿದ ಆ ಆಗುಂತಕ ಯಾರು? ಪ್ರಕರಣದಲ್ಲಿ ಸಿಐಡಿ ತನಿಖೆ ಬಗ್ಗೆ ಕೂಡ ಪ್ರಶ್ನೆ ಮಾಡಿದೆಯಾ ಗ್ಯಾಂಗ್? ಸುರೇಖಾ ಸಂಪರ್ಕಕ್ಕೆ ಹೋದವರ ನಡೆ ಇದೀಗ ಅನುಮಾನಕ್ಕೆ ಎಡೆ ಕೊಡ್ತಾ ಇದೆ. ಸಂಧಾನ ಸೂತ್ರದ ಹಿಂದಿದೆಯಾ ಸೇಫ್ ಗೇಮ್ ರಣತಂತ್ರ? ಉತ್ತರಿಸಬೇಕಾಗಿರೋದು ಪ್ರಿಯಾಂಕ್ ಖರ್ಗೆ ಅವರು. ಮುಂದಿನ ಸುದ್ದಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಇಲ್ಲವೇ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಸಂತೋಷ್ ಲಾಡ್. 1 ವರ್ಷದಲ್ಲಿ 200 ರೈಲ್ವೆ ಅಪಘಾತವಾಗುತ್ತೆ, ಸಾವಿರಾರು ಜನ ಜೀವ ಕಳೆದುಕೊಳ್ತಾರೆ, ಇದಕ್ಕೆಲ್ಲ ಯಾರು ಹೊಣೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಹೀಗೆಲ್ಲ ಮಾಡ್ತಿದೆ ಅಂತ ಕೂಡ ದೂಷಿಸಿದ್ದಾರೆ. ಏನು ರೈಲ್ವೆ ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬಂದು ಮಾಡಕ್ಕೆ ಹೇಳಿ ಸ್ಟ್ರೈಕ್. ಕಳೆದ 1 ವರ್ಷದಲ್ಲಿ 200 ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ. 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು. ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ತಿಳಿಸಿದ ತಕ್ಷಣ ಪೊಲಿಟಿಕ್ಸ್ ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಲ್ಲ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್, ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ, ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದಿರ, ಓದಿದಿರ ತಾನೆ. ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ, ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ. ದಿಸ್ ವೇ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನಿಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ. ಸದ್ಯಕ್ಕೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ಒಳಪಡಲಾಗಿದೆ. ಆದರೆ ಸಿಐಡಿ ತನಿಖೆ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಐಡಿ ಅಂದ್ರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ